ಮತ್ತೆ ಕ್ರಾಸ್ ಆರ್ಮ್ ಬ್ರಾಕೆಟ್ಸ್. ದ ವೈರ್ಸ್ ಅಂಡ್ ಇನ್ಸುಲೇಟರ್ಸ್ ಆರ್ ಬ್ಯಾಲೆನ್ಸ್ಡ್ ಆನ್ ದಿ ಬೋತ್ ಸೈಡ್ ಆಫ್ ದಿ ಕ್ರಾಸ್ ಆರ್ಮ್ಸ್ brackets. They are fitted on the top side of the pole. The length of the cross arm bracket should be kept such that the wires not touch each other due to wind the storm. They are made of wood angle, iron or iron channel. The brackets are fitted with the I-type clamp made in the iron. A clamp consists of two parts which are bolted together. ಅಂದ್ರೆ ಕ್ರಾಸ್ ಆರ್ಮ್ ಬ್ರಾಕೆಟ್ಸ್ ಅಂತ ಬಂದಾಗ ಇದನ್ನ ಇನ್ಸುಲೇಟರ್ಸ್ ನ ನಾವು ಫಿಕ್ಸ್ ಮಾಡೋದಕ್ಕೆ ಮತ್ತೆ ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳೋದಕ್ಕೆ ಮತ್ತೆ ಎರಡು ಸೈಡು ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳೋದಕ್ಕೆ ನಾವು ಮಾಡ್ತೀವಿ. ಮತ್ತೆ ಇದನ್ನ ಎಲ್ಲಿ ಫಿಕ್ಸ್ ಮಾಡ್ತೀವಿ ಅಂತಂದ್ರೆ ಪೋಲ್ಗೆ ಟಾಪ್ ಅಲ್ಲಿ ಏನ್ ಮಾಡ್ತೀವಿ, ಇದನ್ನ ಫಿಕ್ಸ್ ಮಾಡ್ತೀವಿ. ಒಂದ್ ಕಡೆ ಕ್ಲಾಂಪ್ ಹಾಕ್ತಿವಿ, ಇನ್ನೊಂದ್ ಕಡೆ ಕ್ರಾಸ್ ಆರ್ಮ್ ಹಾಕ್ಬಿಟ್ಟು ಏನ್ ಮಾಡ್ತೀವಿ, ಫಿಕ್ಸ್ ಮಾಡ್ತೀವಿ. ಇದನ್ನ ನಾವು ವುಡ್ ಅಲ್ಲೂ ಮಾಡ್ತೀವಿ, ನೆಕ್ಸ್ಟ್ ಐರನ್ ಚಾನಲ್ ಅಲ್ಲೂ ಮಾಡ್ತೀವಿ. ಗೊತ್ತಾಯ್ತಾ? ಏನಕ್ಕೆ ಅಂತಂದ್ರೆ ವೈರ್ನ ನಮ್ಗೆ ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳೋದಕ್ಕೆ, ಇನ್ಸುಲೇಟರ್ಸ್ ನ ಫಿಟ್ ಮಾಡೋದಕ್ಕೆ ನಾವು ಕ್ರಾಸ್ ಆರ್ಮ್ಸ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಂದಾಗ ವೈರ್ಸ್ ಅಂತ ತಗೊಂಡಾಗ ಇದರಲ್ಲಿ ನಿಮ್ಗೆ ಕ್ರಾಸ್ ಆರ್ಮ್ ಅಲ್ಲಿ ಒಂದು ವುಡನ್ ಬರ್ತದೆ, ಆಂಗಲ್ ಐರನ್ ಬರುತ್ತೆ, ಪೈಪ್ ಬರುತ್ತೆ, ಯು ಶೇಪ್ಡ್ ಪೈಪ್ ಬರುತ್ತೆ, ಮತ್ತೆ ಯು ಶೇಪ್ ಚಾನಲ್ ಬರುತ್ತೆ. ಇಷ್ಟು ಇದರಲ್ಲಿ ಬರ್ತಕ್ಕಂಥದ್ದು. ನೆಕ್ಸ್ಟ್ ವೈರ್ಸ್, ಅಲ್ಯೂಮಿನಿಯಂ, ಕಾಪರ್ ಅಂಡ್ ಸ್ಟೀಲ್ ವೈರ್ಸ್ ಆರ್ ಯೂಸ್ಡ್ ಫಾರ್ ದಿ ಇನ್ಸ್ಟಾಲೇಷನ್ ಆಫ್ ದಿ ಓವರ್ ಹೆಡ್ ಲೈನ್ಸ್. ಅಂದ್ರೆ ಈ ಓವರ್ ಹೆಡ್ ಲೈನ್ಸ್ ಅಲ್ಲಿ ನಾವೇನ್ ಮಾಡ್ತೀವಿ, ಅಲ್ಯೂಮಿನಿಯಂ, ಕಾಪರ್ ಮತ್ತೆ ಸ್ಟೀಲ್ ವೈರ್ಸ್ ನ ಏನ್ ಮಾಡ್ತೀವಿ, ಯೂಸ್ ಮಾಡ್ತೀವಿ. Installation of the overhead line. The size of the wires depend on the current flowing in the circuit. Standard wires are performed because their strength and ಎಲಾಸ್ಟಿಕ್ ಪ್ರಾಪರ್ಟಿ. ಅಂದ್ರೆ ಇದರಲ್ಲಿ ನಾವು ಸೈಜ್ ಏನ್ ಮಾಡ್ತೀವಿ ಅಂದ್ರೆ ವೈರ್ ಡಿಪೆಂಡ್ ಅಪಾನ್ ದಿ ಕರೆಂಟ್ ಫ್ಲೋಯಿಂಗ್. ಆ ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಎಷ್ಟು ಹೋಗುತ್ತೆ ಅಂತ ನೋಡ್ಕೊಟ್ಟು ನಾವು ವೈರ್ ಸೈಜ್ ನ ಏನ್ ಮಾಡ್ತೀವಿ, ಫಿಕ್ಸ್ ಮಾಡ್ತೀವಿ. ನೆಕ್ಸ್ಟ್ ಅದೇ ರೀತಿ ಮತ್ತೆ ಅದ್ರದ್ದು ಸ್ಟ್ರೆಂತ್ ಮತ್ತೆ ಇನ್ ದ ಸರ್ಕ್ಯೂಟ್. ಸ್ಟ್ಯಾಂಡರ್ಡ್ ವೈರ್ಸ್ ಆರ್ ಪರ್ಫಾರ್ಡ್ ಅಂದ್ರೆ ನಾವು ಸ್ಟ್ಯಾಂಡರ್ಡ್ ವೈರ್ಸ್ ನ ಜಾಸ್ತಿ ಯೂಸ್ ಮಾಡ್ತೀವಿ. ಯಾಕಪ್ಪ ಅಂತಂದ್ರೆ ಅದ್ರ ಸ್ಟ್ರೆಂತ್ ಮತ್ತೆ ಎಲಾಸ್ಟಿಕ್ ಪ್ರಾಪರ್ಟಿ ಜಾಸ್ತಿ ಇರೋದ್ರಿಂದ ನಾವು ಸ್ಟ್ಯಾಂಡರ್ಡ್ ವೈರ್ಸ್ ನ ಯೂಸ್ ಮಾಡ್ತೀವಿ. ದ ಯೂಸ್ ಆಫ್ ಸಿಂಗಲ್ ಕಂಡಕ್ಟರ್ ವೈರ್ ಇಸ್ ಲಿಮಿಟೆಡ್ ಅಪ್ ಟು 6 SWG. ಅಂದ್ರೆ ನಾವು ಸಿಂಗಲ್ ಕಂಡಕ್ಟರ್ ಯೂಸ್ ಮಾಡಬೇಕು ಅಂತಂದ್ರೆ ಸ್ಟ್ಯಾಂಡರ್ಡ್ ವೈರ್ ಗೇಜ್ ಬಂದು ಅದ್ರದ್ದು ಎಷ್ಟಿರುತ್ತೆ ಅಂದ್ರೆ 6 ಇರುತ್ತೆ. ದ ವೈರ್ ಥಿಕ್ಕರ್ then these are always for the standard type. The strength of the standard cable can be increased 10 times by using one steel wire. ಅಂದ್ರೆ ಈ 6 ಸ್ಟ್ಯಾಂಡರ್ಡ್ ಗೇಜ್ ಇರುತ್ತಲ್ಲ, ಇದ್ರ 10ರಷ್ಟು ನಾವೇನ್ ಮಾಡಿರ್ತೀವಿ, ಒಂದು ಅದನ್ನ ಸ್ಟ್ರೆಂತ್ ಆಗಿ ಇಟ್ಕೊಳ್ಳೋದಕ್ಕೆ ಸ್ಟೀಲ್ ವೈರ್ ನ ಯೂಸ್ ಮಾಡಿರ್ತೀವಿ. ದಿಸ್ ಟೈಪ್ ಆಫ್ ವೈರ್ ಈಸ್ ನೋನ್ ಆಸ್ ACSR ವೈರ್. ಅಂದ್ರೆ ಈ ವೈರ್ ನ ನಾವೇನಂತ ಕರಿತೀವಿ, ACSR ವೈರ್ ಅಂತ ಕರಿತೀವಿ. ACSR ಮೀನ್ಸ್ ಅಲ್ಯೂಮಿನಿಯಂ ಕಂಡಕ್ಟರ್ ಸ್ಟೀಲ್ ರೈನ್ಫೋರ್ಸ್ಡ್ ವೈರ್ ಅಂತ ಕರಿತೀವಿ. ಅಂಡ್ ಇಟ್ ಈಸ್ ಮೋಸ್ಟ್ಲಿ ಯೂಸ್ಡ್ ಫಾರ್ EHT ವೋಲ್ಟೇಜ್ ಲೈನ್ಸ್. ದೇ ಆರ್ CCSR ವೈರ್ಸ್. ಅಂದ್ರೆ ಇದನ್ನ ನಾವು ಜಾಸ್ತಿ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ ಮೋಸ್ಟ್ ಆಗಿ EHT ಲೈನ್ಗಳಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇನ್ನೊಂದು ಬರುತ್ತೆ CCSR ವೈರ್ ಅಂತ ಬರುತ್ತೆ. CCSR ಮೀನ್ಸ್ ಕಾಪರ್ ಕಂಡಕ್ಟರ್ ಸ್ಟೀಲ್ ರೈನ್ಫೋರ್ಸ್ಡ್ ವೈರ್ ಅಂತ ಬರುತ್ತೆ, ವಿಚ್ ಆರ್ ಆಲ್ಸೋ ಯೂಸ್ಡ್ ಫಾರ್ EHT ವೋಲ್ಟೇಜ್ ಲೈನ್ಸ್. ACSR ಮತ್ತೆ CCSR ಅಂತ ಬರುತ್ತೆ. ಇವೆರಡನ್ನೂ ನಾವು ಹೆಚ್ಚಾಗಿ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ EHT ಲೈನ್ಗಳಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇನ್ಸುಲೇಟರ್ಸ್ ಅಂತ ಬರುತ್ತೆ. ಇನ್ಸುಲೇಟರ್ಸ್ ಅಂತಂದ್ರೆ ಪೋರೋಕ್ಲೈನ್ ಆರ್ ಗ್ಲಾಸ್ ಇನ್ಸುಲೇಟರ್ಸ್ ಆರ್ ಮೌಂಟೆಡ್ ಆನ್ ದಿ ಕ್ರಾಸ್ ಆರ್ಮ್. ಅಂದ್ರೆ ಪೋರೋಕ್ಲೈನ್ ಅಥವಾ ಗ್ಲಾಸ್ ಇನ್ಸುಲೇಟರ್ಸ್ ನ ನಾವು ಏನ್ ಮಾಡ್ತೀವಿ, ಕ್ರಾಸ್ ಆರ್ಮ್ಗೆ ಇನ್ಸ್ಟಾಲ್ ಮಾಡ್ತೀವಿ. ಸೊ ಹ್ಯಾಸ್ ಟು ಐಸೋಲೇಟ್ ದಿ ವೈರ್ಸ್ ಫ್ರಮ್ ದಿ ಕ್ರಾಸ್ ಆರ್ಮ್ ಪೋಲ್. ಅಂದ್ರೆ ವೈರ್ಸ್ ನ ಹಿಡ್ಕೊಳ್ಳೋದಕ್ಕೆ ಕ್ರಾಸ್ ಆರ್ಮ್ಗೆ ನಾವು ಯೂಸ್ ಮಾಡ್ತೀವಿ. ದ ವೈರ್ಸ್ ಆರ್ ಟೈಡ್ ಇನ್ ಟು ಇನ್ಸುಲೇಟರ್. ಅಂದ್ರೆ ನಾವು ಇನ್ಸುಲೇಟರ್ಸ್ ಮುಖಾಂತರ ವೈರ್ ಏನ್ ಮಾಡ್ತೀವಿ, ಟೈಟ್ ಮಾಡ್ತೀವಿ. ಪಾಲಿಶ್ಡ್ ಪೋರೋಕ್ಲೈನ್ ಇನ್ಸುಲೇಟರ್ಸ್ ಆರ್ ಪರ್ಫಾರ್ಡ್ ಬಿಕಾಸ್ ದೇರ್ ಇನ್ಕ್ರೀಸ್ಡ್ ಇನ್ಸುಲೇಷನ್ ಸ್ಟ್ರೆಂತ್. ಅಂದ್ರೆ ಇಲ್ಲಿ ಪಾಲಿಶ್ಡ್ ಪೋರೋಕ್ಲೈನ್ ಇನ್ಸುಲೇಟರ್ಸ್ ನ ಯೂಸ್ ಮಾಡ್ತೀವಿ. ಯಾಕಪ್ಪ ಅಂತಂದ್ರೆ ಅಲ್ಲಿ ಇನ್ಸುಲೇಷನ್ ಸ್ಟ್ರೆಂತ್ ನ
ಇನ್ಕ್ರೀಸ್ ಮಾಡೋದಕ್ಕೆ ನಾವು ಪಾಲಿಶ್ಡ್ ಪೊರೋಕ್ಲೈನ್ ಯೂಸ್ ಮಾಡ್ತೀವಿ. ಇನ್ಸುಲೇಟರ್ whose polished get cracked should be replaced. ಅಂದ್ರೆ ಇನ್ಸುಲೇಟರ್ಸ್ ಏನಾದರೂ ಕ್ರ್ಯಾಕ್ ಬಿಟ್ಟಿತ್ತು ಅಂತಂದ್ರೆ ಅಥವಾ ಪಾಲಿಶ್ ಏನಾದರೂ ಕ್ರ್ಯಾಕ್ ಬಿಟ್ಟಿತ್ತು ಅಂದ್ರೆ ನಾವು ಅದನ್ನೇನು ಮಾಡಬೇಕಾಗುತ್ತೆ, ರೀಪ್ಲೇಸ್ ಮಾಡಬೇಕಾಗತ್ತೆ. ಗ್ಲಾಸ್ ಇನ್ಸುಲೇಟರ್ಸ್ ಆರ್ ಚೀಪ್ ಅಂಡ್ ದೇ ಆರ್ ಮೋರ್ ಇನ್ಸುಲೇಷನ್ ಸ್ಟ್ರೆಂತ್. ಅಂದ್ರೆ ಇದರ ಗ್ಲಾಸ್ ಇನ್ಸುಲೇಟರ್ಸ್ ಬಂದು ನಮಗೆ ಚೀಪ್ ಆಗು ಸಿಗುತ್ತೆ ಮತ್ತೆ ಇನ್ಸುಲೇಷನ್ ಸ್ಟ್ರೆಂತ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಬಟ್ ದೇ ಆರ್ ಬ್ರಿಟಲ್. Hence, glass insulators are not common use. ಅಂದ್ರೆ ಇದು ಬೇಗ ಒಡೆದ್ಬಿಡುತ್ತೆ ಅಂತ ಇದನ್ನ ನಾವು ಹೆಚ್ಚಾಗಿ ಯೂಸ್ ಮಾಡಕ ಹೋಗೋದಿಲ್ಲ. ಮತ್ತೆ ಇನ್ಸುಲೇಟರ್ಸ್ ಆರ್ ಮೋಲ್ಡೆಡ್ ಇನ್ ರಿಕ್ವೈರ್ಡ್ ಶೇಪ್ಸ್. ಅಂದ್ರೆ ಇನ್ಸುಲೇಟರ್ಸ್ ನಾವು ಮೋಲ್ಡೆಡ್ ಮಾಡುವಾಗ ಅದು ಡಿಫ್ರೆಂಟ್ ಶೇಪ್ಸ್ ನಲ್ಲಿ ಇನ್ಸುಲೇಟರ್ ಮಾಡ್ತಾನೆ. ಒಂದೊಂದು ಇನ್ಸುಲೇಟರ್ ಯಾವ್ಯಾವ್ದು ಅಂತಂದ್ರೆ ಇಲ್ಲಿ ನೋಡೋಣ. ಒಂದು ಪಿನ್ ಇನ್ಸುಲೇಟರ್ ಅಂತ ಒಂದು ಬರುತ್ತೆ, ಶಾಕೆಲ್ ಇನ್ಸುಲೇಟರ್ ಅಂತ ಒಂದು ಬರುತ್ತೆ, ಸಸ್ಪೆನ್ಷನ್ ಇನ್ಸುಲೇಟರ್ ಅಂತ ಒಂದು ಬರುತ್ತೆ, ಎಗ್ ಆರ್ ಸ್ಟೇ ಟೈಪ್ ಇನ್ಸುಲೇಟರ್ಸ್ ಅಂತ ಒಂದು ಬರುತ್ತೆ. ಹಂಗಂತ ತಗೊಂಡಾಗ ಈ ಪಿನ್ ಇನ್ಸುಲೇಟರ್ ಅಲ್ಲಿ ನಿಮ್ಗೆ 2 ಪಿನ್ ಇನ್ಸುಲೇಟರ್ ಅಂತ ಒಂದು ಬರುತ್ತೆ, 3 ಪಿನ್ ಇನ್ಸುಲೇಟರ್ಸ್ ಅಂತ ಒಂದು ಬರುತ್ತೆ. ಅದರಲ್ಲಿ ಪಿನ್ ಇನ್ಸುಲೇಟರ್ ಬಗ್ಗೆ ತಿಳ್ಕೊಳ್ಳೋಣ. ದೀಸ್ ಇನ್ಸುಲೇಟರ್ಸ್ ಆರ್ ಸ್ಕ್ರೂಡ್ ಆನ್ ದಿ ಕ್ರಾಸ್ ಆರ್ಮ್ ಅಂಡ್ ಪಿನ್. ಅಂದ್ರೆ ಇದಕ್ಕೇನಾಗಿರುತ್ತೆ, ನಿಮ್ಗೆ ಕ್ರಾಸ್ ಆರ್ಮ್ಗೆ ಪಿನ್ ಹಾಕ್ಬಿಟ್ಟು ಸ್ಕ್ರೂ ಟೈಪ್ ಕೊಟ್ಟಿರ್ತಾನೆ, ಅದನ್ನ ನಾವು ಫಿಕ್ಸ್ ಮಾಡ್ತೀವಿ. ಹೆನ್ಸ್ ದೇ ಆರ್ ಕಾಲ್ಡ್ ಪಿನ್ ಇನ್ಸುಲೇಟರ್. ಅದಕ್ಕಾಗಿ ಇದನ್ನ ನಾವು ಪಿನ್ ಇನ್ಸುಲೇಟರ್ಸ್ ಅಂತ ಕರಿತೀವಿ. ದೇ ಆರ್ ಮೇಡ್ ಆಫ್ ಪೊರೋಕ್ಲೈನ್ ಅಂಡ್ ಆರ್ ಥ್ರೆಡೆಡ್ ಫಾರ್ ಇನ್ಸೈಡ್. ಅಂದ್ರೆ ಇದನ್ನ ನಾವು ಪೊರೋಕ್ಲೈನ್ ಅಲ್ಲಿ ಮಾಡಿರ್ತೀವಿ, ಇದ್ರ ಒಳಗಡೆ ಏನ್ ಮಾಡಿರ್ತಾನೆ, ಥ್ರೆಡ್ ಹಾಕಿರ್ತಾನೆ. ದ ಲೋವರ್ ಪಾರ್ಟ್ ಆಫ್ ದಿ ಇನ್ಸುಲೇಟರ್ ಇಸ್ ಮೇಡ್ ಇನ್ ಶೇಪ್ ಆಫ್ ದಿ sheet so has to prevent the sparking between the wire and the pin. ಅಂದ್ರೆ ಇದಕ್ಕೆ ಏನ್ ಮಾಡಿರ್ತಾನೆ ಅಂತಂದ್ರೆ ದ ಇನ್ಸುಲೇಟರ್ ಲೋವರ್ ಪಾರ್ಟ್, ಇನ್ಸುಲೇಟರ್ದು ಕೆಳಭಾಗದಲ್ಲಿ ಏನ್ ಮಾಡಿರ್ತಾನೆ, ಮೇಡ್ ಇನ್ ಶೇಪ್ ಆಫ್ ಒಂಥರ ಶೇಡ್ ಟೈಪ್ ಇಟ್ಟಿರ್ತಾನೆ. ಯಾಕೆ ಆ ತರ ಇಟ್ಟಿರ್ತಾನಪ್ಪ ಅಂತಂದ್ರೆ ಅಲ್ಲಿ ಪಿನ್ ಅಲ್ಲಿ ವೈರು ಮತ್ತೆ ಪಿನ್ ನ ಒಂದಕ್ಕೊಂದು ಟಚ್ ಆಗದಿರಾ, ಸ್ಪಾರ್ಕಿಂಗ್ ಬರ್ದಿರಾ ಪ್ರಿವೆಂಟ್ ಮಾಡೋದಕ್ಕೆ ಆ ತರ ಮಾಡಿರ್ತಾನೆ. ದ ನಂಬರ್ ಆಫ್ ಶೇಡ್ಸ್ ಡಿಪೆಂಡ್ ಆನ್ ದಿ ಲೈನ್ ವೋಲ್ಟೇಜ್. ಅಂದ್ರೆ ಇದ್ರಲ್ಲಿ ನಂಬರ್ ಆಫ್ ಶೇಡ್ಸ್ ನ ಮಾಡಿರ್ತಾನೆ. ಏನಕ್ಕಪ್ಪ ಅಂದ್ರೆ ಲೈನ್ ವೋಲ್ಟೇಜ್ ಮೇಲೆ ಡಿಪೆಂಡ್ ಮಾಡಿರ್ತಾನೆ. ಸಿಂಗಲ್ ಶೇಡ್ ಟೈಪ್ ಇನ್ಸುಲೇಟರ್ಸ್ ಫಾರ್ ಲೋ ವೋಲ್ಟೇಜ್ ಲೈನ್. ಅಂದ್ರೆ ಸಿಂಗಲ್ ಶೇಡ್ ಇರ್ತಕ್ಕಂಥದನ್ನ ಲೋ ವೋಲ್ಟೇಜ್ಗೆ ಯೂಸ್ ಮಾಡ್ತಾನೆ. ಡಬಲ್ ಶೇಡ್ ಟೈಪ್ ಇನ್ಸುಲೇಟರ್ಸ್ ನ ಬಂದು 33 kV ಲೈನ್ಗೆ ಯೂಸ್ ಮಾಡಿರ್ತಾನೆ. ಟ್ರಿಬಲ್ ಶೇಡ್ ಟೈಪ್ ಇನ್ಸುಲೇಟರ್ಸ್ ನ EHT ವೋಲ್ಟೇಜ್ಗೆ ಯೂಸ್ ಮಾಡಿರ್ತಾನೆ. ಆಯ್ತಾ, ಸಿಂಗಲ್ ಶೇಡ್ ಬಂದು ಲೋ ವೋಲ್ಟೇಜ್, ಡಬಲ್ ಶೇಡ್ ಬಂದು 33 kV, ತ್ರಿಬಲ್ ಶೇಡ್ ಬಂದು EHT ಲೈನ್ಗೆ ಯೂಸ್ ಮಾಡಿರ್ತಾನೆ. ನೆಕ್ಸ್ಟ್ ಬಂದು ಶಾಕೆಲ್ ಇನ್ಸುಲೇಟರ್. ದೀಸ್ ಆರ್ ಪೊರೋಕ್ಲೈನ್ ಇನ್ಸುಲೇಟರ್ ವಿಚ್ ಆರ್ ಯೂಸ್ಡ್ ಇನ್ ಓವರ್ ಹೆಡ್ ಫ್ಯಾಕ್ಟರೀಸ್ ಅಂಡ್ ವರ್ಕ್ಶಾಪ್ಸ್. ದೇ ಆರ್ ಪರ್ಫಾರ್ಡ್ ದೇರ್ ಸ್ಟಾರ್ಟಿಂಗ್ ಅಂಡ್ ಟರ್ಮಿನೇಟಿಂಗ್ ಎಂಡ್ಸ್ ಅಂಡ್ ದಿ ಬೆಂಡ್ಸ್ ಆಫ್ ದಿ ಲೋ ಆರ್ ಮೀಡಿಯಂ ವೋಲ್ಟೇಜ್ ಲೈನ್. ಅಂದ್ರೆ ಈ ಶಾಕೆಲ್ ಇನ್ಸುಲೇಟರ್ ನ ನಾವೇನ್ ಮಾಡ್ತೀವಿ, ವರ್ಕ್ಶಾಪ್ಗಳ ಹತ್ರ ಅಥವಾ ನಿಮ್ಮ ಮನೆ ಫ್ಯಾಕ್ಟ್ರೀಸ್ ಹತ್ರ ಅಥವಾ ಮನೆಗಳ ಹತ್ರ ಏನ್ ಮಾಡಿರ್ತೀವಿ, ಆ ಸೈಡ್ ಟರ್ಮಿನೇಟಿಂಗ್ ಮಾಡೋದಕ್ಕೆ ಅಥವಾ ಬೆಂಡ್ ಮಾಡೋದಕ್ಕೆ ನಾವೇನ್ ಮಾಡಿರ್ತೀವಿ, ಶಾಕೆಲ್ ಇನ್ಸುಲೇಟರ್ ನ ಯೂಸ್ ಮಾಡಿರ್ತೀವಿ. ಮತ್ತೆ ಸಸ್ಪೆನ್ಷನ್ ಇನ್ಸುಲೇಟರ್ ಅಂತ ಬರುತ್ತೆ. ಸಸ್ಪೆನ್ಷನ್ ಇನ್ಸುಲೇಟರ್ ಅಂದ್ರೆ ದೀಸ್ ಆರ್ ಇನ್ಸುಲೇಟರ್ ಮೇಡ್ ಆಫ್ ಗ್ಲಾಸ್ ಆರ್ ಪೊರೋಕ್ಲೈನ್ ಇನ್ ದಿ ಫ್ರಮ್ ಆಫ್ ಡಿಸ್ಕ್. ಅಂದ್ರೆ ಈ ಸಸ್ಪೆನ್ಷನ್ ಇನ್ಸುಲೇಟರ್ ಏನಾಗಿರುತ್ತೆ, ಇದನ್ನ ಪೊರೋಕ್ಲೈನ್ ಅಥವಾ ಗ್ಲಾಸ್ ಇಂದ ಮಾಡಿರ್ತಾನೆ. ಇದು ಯಾವ ತರ ಇರ್ತದಪ್ಪ ಅಂದ್ರೆ ಡಿಸ್ಕ್ ಟೈಪ್ ಇರ್ತದೆ. ವಿಚ್ ಕ್ಯಾನ್ ಬಿ ಫಾಸ್ಟೆಂಡ್ ಟುಗೆದರ್ ಎನಿ ನಂಬರ್ ಆಸ್ ಪರ್ ರಿಕ್ವೈರ್ಮೆಂಟ್. ಅಲ್ಲಿ ಇದನ್ನ ಫಾಸ್ಟ್ ಎಂಡ್ ಮತ್ತೆ ಇದನ್ನ ಏನ್ ಮಾಡಿರ್ತಾನೆ, ನಂಬರ್ ಆಫ್ ಡಿಸ್ಕ್ ನ ಕನೆಕ್ಟ್ ಮಾಡಿರ್ತಾನೆ. ಎ ವೈರ್ ಈಸ್ ಟೈಡ್ ಇನ್ ದಿ ಬಾಟಮ್ end. They are used in EHT voltage lines. Normally 1 disc on 11 kV, 3 disc on 33 kV, 6 disc on 66 kV, 12 disc on 132 kV. ಅಂದ್ರೆ ಇದರಲ್ಲಿ ಏನ್ ಮಾಡಿರ್ತಾನೆ, ನಂಬರ್ ಆಫ್ ಡಿಸ್ಕ್ ನ ಯೂಸ್ ಮಾಡಿರ್ತಾನೆ. ಸಿಂಗಲ್ ಡಿಸ್ಕ್ ಇತ್ತು ಅಂದ್ರೆ, ಒಂದು ಡಿಸ್ಕ್ ಇತ್ತು ಅಂತಂದ್ರೆ 11 kV ಲೈನ್ ಯೂಸ್ ಮಾಡ್ತಾನೆ. ಅದೇ ತರ 3 ಡಿಸ್ಕ್ ಇತ್ತು ಅಂತಂದ್ರೆ 33 kV ಯೂಸ್ ಮಾಡ್ತಾನೆ. 6 ಡಿಸ್ಕ್ ಇತ್ತು ಅಂತಂದ್ರೆ 66 kV ಯೂಸ್ ಮಾಡ್ತಾನೆ. 12 ಡಿಸ್ಕ್ ಇತ್ತು ಅಂತಂದ್ರೆ ಅದನ್ನ 132 kVಗೆ ಯೂಸ್ ಮಾಡ್ತಾನೆ. ನೆಕ್ಸ್ಟ್ ಬಂದು
ಎಗ್ ಆರ್ ಸ್ಟೇ ವೈರ್ ಇನ್ಸುಲೇಟರ್. ಎಗ್ ಆರ್ ಸ್ಟೇ ವೈರ್ ಇನ್ಸುಲೇಟರ್ ಅಂತ ಬಂದಾಗ ಇದನ್ನ ದೀಸ್ ಇನ್ಸುಲೇಟರ್ಸ್ ಆರ್ ಯೂಸ್ ಇನ್ ಸ್ಟೇ ವೈರ್ಸ್ ಅಂಡ್ ಅವಾಯ್ಡ್ ಎನಿ ಲೀಕೇಜಸ್ ಆಫ್ ದಿ ಕರೆಂಟ್ ಇನ್ ದೆಮ್. ಅಂದ್ರೆ ಇದನ್ನ ಇನ್ಸುಲೇಟರ್ನ ಎಲ್ಲಿ ಯೂಸ್ ಮಾಡ್ತಾನೆ, ವೈರು ಎಲ್ಲಿ ಸ್ಟೇ ಆಗುತ್ತೆ ಅಲ್ಲಿ ಯೂಸ್ ಮಾಡ್ತಾನೆ. ಯಾಕಂದ್ರೆ ಲೀಕೇಜಸ್ ಆಫ್ ದಿ ಕರೆಂಟ್ ಇನ್ ದೆಮ್, ಅಲ್ಲಿ ಕರೆಂಟ್ ಲೀಕೇಜ್ ಆಗದಿರಾ ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ ಯೂಸ್ ಮಾಡ್ತಾನೆ ಫ್ರಮ್ ದಿ ಲೈನ್ ವೈಸ್. ಇಟ್ ಮೌಂಟೆಡ್ ಅಟ್ ಹೈಟ್ ಆಫ್ ದಿ 3 meters. ಇದನ್ನ ಎಲ್ಲಿ ಮೌಂಟ್ ಮಾಡ್ತಾನೆ ಅಂದ್ರೆ ಹೈಟ್ ಆಫ್ 3 meters ನಲ್ಲಿ ಇದನ್ನ ಏನ್ ಮಾಡಿರ್ತಾನೆ, ಫಿಕ್ಸ್ ಮಾಡಿರ್ತಾನೆ. ಇನ್ ದ ಸ್ಟೇ ವೈರ್ ಫ್ರಮ್ ದಿ ಗ್ರೌಂಡ್, ಅಂದ್ರೆ ಗ್ರೌಂಡ್ ಇಂದ 3 meters ಅಷ್ಟು ಮೇಲಕ್ಕೆ ಏನ್ ಮಾಡಿರ್ತಾನೆ, ಇದನ್ನು ಫಿಕ್ಸ್ ಮಾಡಿರ್ತಾನೆ. ಇಟ್ ಹ್ಯಾಸ್ 2 cross walls ವಿಚ್ ಮೇಡ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಇದರಲ್ಲಿ 2 cross walls ಹಾಕಿರ್ತಾನೆ, ಒಂದ್ ಸೈಡ್ ಒಂದು ಕಡೆ, ಇನ್ನೊಂದ್ ಸೈಡ್ ಇನ್ನೊಂದ್ ಕಡೆ. ಅಂದ್ರೆ ಒಂದ್ ಸೈಡ್ ಮೇಲೆ ಕೆಳಗೆ ಕಟ್ಟಿರ್ತಾನೆ, ಇನ್ನೊಂದ್ ಸೈಡ್ ಕೆಳಗಡೆ ಬಾಟಮ್ಗೆ ಎಳೆದು ಕಟ್ಟಿರ್ತಾನೆ. ಇಷ್ಟು ಇವತ್ತಿನ ಕ್ಲಾಸ್ ಇಷ್ಟು ಮಾಡಿದ್ದೀನಿ. ಇನ್ನೇನಾದ್ರೂ ಇದರಲ್ಲಿ ಡೌಟ್ಸ್ ಇದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಅದನ್ನ ತಿಳಿಸ್ಕೊಡ್ತೀನಿ. ನಮಸ್ಕಾರ.